ಎಲ್ಲರಿಗೂ ನಮಸ್ಕಾರ. ಬಿಂಬಸಾರನ ಮಗ ಅಶೋಕ. ಇವನು ಈ ತಕ್ಷಶಿಲೆ ಮತ್ತು ಉಜ್ಜಯಿನಿಯಲ್ಲಿ ನಡೆದಂಥ ದಂಗೆಗಳನ್ನು ಅಡಗಿಸಿ ಅಲ್ಲಿ ಒಳ್ಳೆಯ ಆಡಳಿತವನ್ನು ಕೆಲವು ಕಾಲ ನಡೆಸ್ತಾನೆ. ಆನಂತರ ಶಾಂತಿ ಸ್ಥಾಪನೆಯನ್ನು ಮಾಡಿಸ್ತಾನೆ. ಆದರೆ ಆತನನ್ನೇ ಕೊಂದು ಬಿಡಬೇಕು ಅನ್ನುವಂಥ ಯೋಜನೆಯನ್ನು ಬಿಂಬಸಾರನ ಮೊದಲನೇ ಮಗ ಸುಶೀಮ ಇದ್ದ ಯೋಜನೆಯನ್ನು ತಯಾರು ಮಾಡ್ತಾನೆ. ಅವ ಮಾಡಿದ ಕೂಡ ಏನಾಗ್ತೈತಿ ಅಂತಂದ್ರೆ ಆ ಸಂಗತಿ ಬಿಂಬಸಾರನಿಗೆ ಗುರ್ತಾಕೈತಿ. ಅವ ಏನು ಮಾಡ್ತಾನಂದ್ರೆ ಅಶೋಕನನ್ನು ಕರೆದು, ನೀನು ಉಜ್ಜಯಿನಿಯ ಒಂದು ಗುಪ್ತ ಪ್ರದೇಶದೊಳಗೆ ಕೆಲವು ಕಾಲದವರೆಗೆ ನೀ ಮರೆಯಾಗಿ ವೇಷವನ್ನು ಮರೆಸಿಕೊಂಡು ನೀನು ಇರು, ನಾನು ಹೇಳುವವರೆಗೆ ಇಲ್ಲಿ ಬರಬೇಡ ಅಂತ ಹೇಳಿ ಅಶೋಕನನ್ನು ಅಲ್ಲಿ ಕಳಿಸ್ತಾನೆ. ಅಶೋಕ ಅಲ್ಲಿ ಹೋಗಿ ಗುಪ್ತ ವೇಷದಿಂದ ಇರುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗಲ್ಲಿ ಏನಕ್ಕೈತಿ ಅಂದರೆ ಕೆಲವು ವರ್ಷ ಅಲ್ಲಿದ್ದ ಕೂಡಲೇ ಅಲ್ಲಿ ಒಬ್ಬ ಬೌದ್ಧ ದೀಕ್ಷೆಯನ್ನು ತೆಗೆದುಕೊಂಡಂಥ ಒಬ್ಬಳು ವಿದಿಶಾ ಅನ್ನುವಂತಹ ಒಬ್ಬ ಯುವತಿಯ ಪರಿಚಯ ಆಕೈತಿ ಅಶೋಕನಿಗೆ. ಬೌದ್ಧ ದೀಕ್ಷೆಯನ್ನಕ್ಕೆ ತಗೊಂಡಿರ್ತಾಳ. ಬಹಳ ಶಾಂತಿ ಪ್ರಿಯಳಾಗಿರ್ತಾಳ. ಅವಳು ದಯೆ ಕರುಣೆಯ ಸಾಕಾರ ಮೂರ್ತಿಯಾಗಿರ್ತಾಳ. ಅವಳನ್ನು ಕಂಡು, ಅವಳ ನಡೆಯನ್ನು ಕಂಡು ಅವನಿಗೇನಾಗ್ತೈತಿ ಅಂದ್ರೆ ತನ್ನ ಮದುವೆ ಆಗಬೇಕು ಅಂತಂದರೆ ಅವಳನ್ನು ಕೇಳ್ಕೊತಾನೆ. ಆಗಕ್ಕೆ ಏನು ಹೇಳ್ತಾಳಂತಂದ್ರೆ, ನಾನು ಬೌದ್ಧ ದೀಕ್ಷೆಯನ್ನು ತಗೊಂಡೀನಿ, ಶಾಂತಿ ಸಮಾಧಾನಗಳಿಂದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ನನ್ನ ಇಚ್ಛೆ. ನನಗೆ ಯುದ್ಧಗಳಾಗಲಿ ಕದನಗಳಾಗಲಿ ಇವುಗಳನ್ನು ಕಂಡ್ರೆ ನನಗಾಗೋದಿಲ್ಲ. ರಕ್ತಪಾತ ಇವನ್ನೆಲ್ಲ ನಾನು ಭಾಳ ದ್ವೇಷ ಮಾಡ್ತೀನಿ. ಅದಕ್ಕೆ ನೀನು ಶಾಂತಿಯ ಮಾರ್ಗದಲ್ಲಿ ನಡೀತೀನಿ ಅಂತಂದ್ರೆ ನಾನು ನಿನ್ನೊಂದಿಗೆ ಮದುವೆ ಆಗ್ತೀನಿ ಅಂತಂದು ಹೇಳ್ತಾಳೆ. ಅವಾಗ ಅಶೋಕ ಏನು ಮಾಡ್ತಾನಂದ್ರೆ ಅವಳಿಗೆ ವಚನವನ್ನು ಕೊಡ್ತಾನೆ. ನಾನು ಇನ್ನು ಶಾಂತಿಯ ಮಾರ್ಗದೊಳಗನ ನಡೀತೀನಿ. ನಾನು ಮಹಾರಾಜನ ಮಗ ಅದೇನೆ. ಆದರೆ ಕೆಲವು ಸಲ ದಂಗೆಗಳನ್ನ ಹತ್ತಿಕ್ಕಬೇಕು ಅಂತಂದ್ರೆ ನಾನು ಅವ್ರ ಜೊತೆ ಕ್ರೂರವಾಗಿ ನಡ್ಕೊಳ್ಳೇಬೇಕಾಕೈತಿ. ಆ ದಂಗೆಕೋರರಿಗೆ ಶಿಕ್ಷೆಯನ್ನು ಕೊಡಲೇಬೇಕಾಕೈತಿ. ಇಲ್ಲತ್ತಂದ್ರೆ ಶಾಂತಿ ಸ್ಥಾಪನೆ ಆಗೋದನ್ನ ಇಲ್ಲ ಅಂತೇಳಿ ಅವಳಿಗೆ ಹೇಳ್ತಾನೆ. ಆಗ ಅವಳು ಒಪ್ಪಿಕೊಂಡು ಏನು ಮಾಡ್ತಾಳೆ ಅಂದ್ರೆ ಅವನನ್ನು ಮದುವೆ ಆಗ್ತಾಳೆ. ಮದುವೆಯಾಗಿ ಕೆಲವು ವರ್ಷಗಳವರೆಗೆ ಆತ ಅಲ್ಲಿಯೇ ಇರ್ತಾನೆ. ಅವರಿಗೆ ಇಬ್ಬರು ಮಕ್ಕಳಿದ್ದವ್ರು ಹುಟ್ಟುತ್ತಾರೆ. ಒಬ್ಬವ ಈ ಮಹೇಂದ್ರ, ಮಗಳು ಸಂಘಮಿತ್ರೆ. ಅವರು ಅಲ್ಲಿಯೇ ಅತಿ ಶಾಂತಿ ಸಮಾಜದಿಂದ ಜೀವನವನ್ನು ಕಳೀತಾ ಇರಬೇಕಾದ್ರೆ ಆ ಅಶೋಕನಿಗೆ ಒಂದು ಪತ್ರ ಇದ್ದದ್ದು ಬರ್ತೈತಿ. ಮಂತ್ರಿ ಇದ್ದು ಒಂದು ಪತ್ರವನ್ನು ಕಳಿಸಿರ್ತಾರೆ. ಏನಂತಂದ್ರೆ ಬಿಂಬಸಾರಿಗೆ ಅತಿಯಾದಂಥ ಅನಾರೋಗ್ಯ ಕಾಡಾಕತ್ತೈತಿ, ನೀನು ಈ ಪತ್ರ ಮುಟ್ಟಿದ ಕೂಡಲೇ ಶೀಘ್ರವಾಗಿ ನೀವು ಹೊರಟು ಬಾ ಅಂತಂದು ಹೇಳಿ ಮಂತ್ರಿ ಇದ್ದವರು ಪತ್ರವನ್ನು ಕಳಿಸಿರ್ತಾನೆ. ಆಗ ಅಶೋಕ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಹೆಂಡತಿ ವಿದಿಶಾ, ಅವಳಿಗೆ ದೇವಿ ಅಂತ ಏನು ಕೆಲವು ಕಡೆ ಕರೆದಾರೆ, ಆ ವಿದಿಶಾ ಇದ್ದಕ್ಕಿಗೆ ನೀನು ಸ್ವಲ್ಪ ಕಾಲ ಇಲ್ಲಿಯೇ ಇರು, ನಾನು ರಾಜಧಾನಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಆ ಹೆಂಡತಿ ಮಕ್ಕಳನ್ನು ಅಲ್ಲೇ ಬಿಟ್ಟು ತಾನು ರಾಜಧಾನಿಗೆ ಬರ್ತಾನೆ. ಬರುವಷ್ಟರಲ್ಲಿ ಏನಂತಂದ್ರೆ ಈ ಬಿಂಬಸಾರನ ಏನಂತಂದ್ರೆ ಮರಣ ಆಗಿಬಿಟ್ಟಿರ್ತೈತಿ. ಅವನು ತೀರಿ ಹೋಗಿರ್ತಾನೆ ಬಿಂಬಸಾರ. ಆ ನಂತರ ಅವ ತನ್ನ ಮಂತ್ರಿಗಳಿಗೆ, ಸೇನಾಪತಿಗಳಿಗೆ ಹೇಳಿರ್ತಾನೆ ಏನಂತಂದ್ರೆ, ನನ್ನ ಈ ದೊಡ್ಡ ಸಾಮ್ರಾಜ್ಯಕ್ಕೆ ಅಶೋಕನೇ ಉತ್ತರಾಧಿಕಾರಿ ಆಗಬೇಕು. ಆತನೇ ದಕ್ಷ ಆಡಳಿತಗಾರನಾಗುವಂಥ ಎಲ್ಲ ಲಕ್ಷಣಗಳು ಆತನ ಕಡೆಗೆ ಅದಾವು. ಉತ್ತಮ ಒಂದು ಆಡಳಿತವನ್ನು, ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಂದ್ರೆ ಈ ಅಶೋಕ ಮಾತ್ರ. ಅದಕ್ಕಾಗಿ ನನ್ನ ನಂತರ ಅಶೋಕನನ್ನೇ ಈ ಸಾಮ್ರಾಜ್ಯದ ರಾಜನನ್ನಾಗಿ ನೀವು ಮಾಡ್ರಿ ಅಂತಂದು ಹೇಳಿ ಅವನು ಹೇಳಿರ್ತಾನೆ ಬಿಂಬಸಾರ. ಅಶೋಕ ಬರ್ತಾನ, ಬಿಂಬಸಾರ ಮರಣ ಆಗಿಬಿಟ್ಟಿರ್ತೈತಿ. ಅವನಿಗೆ ಅತ್ಯಂತ ಆಘಾತ ಆಗ್ತೈತಿ. ಇನ್ನೊಂದು ದೊಡ್ಡ ಆಘಾತಕಾರವಾದಂಥ ಸಂಗತಿ ಅಂತಂದ್ರೆ ಅವನ ತಾಯಿ ಧರ್ಮಾಳನ್ನು ಈ ಸುಶೀಮ ಮತ್ತು ಅವನ ಸಹೋದರರು ವಿಷಪ್ರಾಶನ ಮಾಡಿ ಕೊಂದಿರ್ತಾರೆ. ಅದನ್ನು ಕೇಳಿದಂಥ ಅಶೋಕನಿಗೆ ಬಹಳ ದುಃಖ ಆಕೈತಿ. ಎಷ್ಟೊಂದು ಇವರಲ್ಲಿ ಕ್ರೂರತೆ ತುಂಬೈತಿ ಅನ್ನೋದು ಅವನಿಗೆ ಗುರ್ತಾಕೈತಿ. ಕೇವಲ ಅಧಿಕಾರಕ್ಕಾಗಿ, ಸಿಂಹಾಸನಕ್ಕಾಗಿ ಇವರೆಲ್ಲರೂ ಕೂಡಿ ನನ್ನ ತಾಯಿಯನ್ನು ಕೊಂದರು. ಅವಳು ಜೀವಂತ ಇರುವವರೆಗೂ ಅವಳನ್ನಾಗಲಿ ನನ್ನನ್ನಾಗಲಿ
ತಿರಸ್ಕಾರದಿಂದಲೇ ಕಂಡ್ರು ಅನ್ನುವಂಥದ್ದು ಅವನಿಗೆ ಮನಸ್ಸಿಗೆ ಬಹಳ ವ್ಯಾಕುಲನ ಆಗ್ತಾನೆ. ಅವಾಗ ಏನಾಗ್ತೈತಿ ಅಂತಂದ್ರೆ ಈ ತಂದೆನೂ ಸತ್ತ ಕೂಡಲೇ ಬಿಂಬಸಾರ ಕ್ರಿಸ್ತಶಕ ಪೂರ್ವ 273 ತೀರ್ಕೊಳ್ತಾನೆ. ಆತ ತೀರಿ ಹೋದ್ಮೇಲೆ ಈ ಎಲ್ಲ 98 ಜನ ಸಹೋದರರು ಇವ್ರೇನಂತಂದ್ರೆ ನಾವು ಸುಮ್ಮನೆ ಇದ್ವಿ ಅಂದ್ರೆ ಅಶೋಕನ ಈ ಒಂದು ನಮ್ಮ ಮಗಧ ರಾಜ್ಯದ ಸಾಮ್ರಾಟ ಆಗ್ತಾನ, ಬೇಡ ಇವನನ್ನು ಮುಗಿಸ್ಬಿಡೋಣ ಅಂತಂದು ಹೇಳಿ ಅವರೆಲ್ಲರೂ ಅವನನ್ನು ಕೊಲ್ಲುವಂಥ ಒಂದು ಯೋಜನೆಯನ್ನು ಹೂಡಿರ್ತಾರೆ. ಇದು ಅಶೋಕನಿಗೆ ಗುರ್ತಕ್ಕೈತಿ. ಮೊದಲೇ ತಂದೆಯನ್ನು ಕಳ್ಕೊಂಡಿರ್ತಾನ, ತಾಯಿಯನ್ನು ಇವರೆಲ್ಲ ಕೊಂದಿರ್ತಾರನ್ನುವಂಥ ಒಂದು ಸಿಟ್ಟು ಅವನ ಕಡೆ ಇರ್ತೈತಿ. ಆದ್ದರಿಂದ ಅವ ಏನು ಮಾಡ್ತಾನಂದ್ರೆ ತನ್ನ ಖಡ್ಗವನ್ನು ಹಿಡಿದು ಆ 98 ಜನ ಸಹೋದರರನ್ನು ಕೊಂದು ಬಿಡ್ತಾನೆ. ಕೊಂದು ತಾನೇ ಮಗಧ ರಾಜ್ಯದ ಸಾಮ್ರಾಟ ಆಗ್ತಾನೆ. ಇವನ ಈ ರೀತಿ ಈ ಮಂತ್ರಿ ಮತ್ತು ಸೇನಾಪತಿಗಳಿಗೆ ಸರಿ ಅನಿಸೋದಿಲ್ಲ. ಆದರೂ ಕೂಡ ಏನಾಗಿರ್ತೈತೆ ಅಂದ್ರೆ ಇವ ಈ ದಾರಿ ಆರಿಸ್ಕೊಳ್ಳಿಲ್ಲ ಅಂತಂದ್ರೆ ಸುಶೀಮ ಹೆಂಗಾದ್ರೆ ಇವನನ್ನು ಕೊಲ್ತಿದ್ದ. ಮತ್ತು ಮೊದಲಿಂದಲೂ ಅಶೋಕನಿಗಾಗಲಿ ಅವನ ತಾಯಿ ಆಗಲಿ ಇವರೆಲ್ಲರೂ ಬಹಳಷ್ಟು ಅನ್ಯಾಯವನ್ನು ಮಾಡ್ಯಾರ ಅಂತಂದು ಹೇಳಿ ಏನು ಮಾಡ್ತಾರೆ ಅಂತಂದ್ರೆ ಅವರೆಲ್ಲರೂ ಈ ಅಶೋಕನಿಗೆ ಬೆಂಬಲವನ್ನು ಕೊಡ್ತಾರೆ. ಹಿಂಗಾಗಿ ಅಶೋಕ ಮಗಧ ರಾಜ್ಯವನ್ನು ಆಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನು ಮುಂದಿನ ಕಥೆಯನ್ನು ಮುಂದಿನ ಎಪಿಸೋಡ್ದವ ನಾನು ಹೇಳ್ತೇನೆ.